ಗೌಡರ ಕುಟುಂಬದಲ್ಲಿ ತ್ಯಾಗ ರಾಜಕೀಯ ಇವಾಗ ರಿವರ್ಸ್ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ದೇವೇಗೌಡರು ತಮ್ಮ ಕ್ಷೇತ್ರ ಹಾಸನವನ್ನ ತ್ಯಾಗ ಮಾಡಿ ತಮ್ಮ ಮೊಮ್ಮಗ ಪ್ರಜ್ವಲ್ ಅವರಿಗೆ ಬಿಟ್ಟು ಕೊಟ್ರು. ಇದೀಗ ತಾತನಿಗಾಗಿ ಹಾಸನ ಬಿಟ್ಟು ಕೊಡ್ತಾರಾ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ದೇವೇಗೌಡರು ಹಾಸನದಿಂದಲೇ ನಿಲ್ಬೇಕಂತ ನಾವೇ ಹೇಳ್ತಾ ಇದ್ದೇವೆ, 60 ವರ್ಷದ ರಾಜಕೀಯವನ್ನ ಹಾಸನದಲ್ಲೇ ಪೂರೈಸಬೇಕಂತ ಹೇಳ್ತಾ ಇದ್ದೇವೆ ಅಂತ ಹೇಳಿ ಇದೀಗ ಅವರ ದೊಡ್ಡ ಮಗ ರೇವಣ್ಣನವರು ಹೇಳ್ತಿದ್ದಾರೆ. ದೇವೇಗೌಡರು ಎಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ದೇವೇಗೌಡರು ಎಲ್ಲಿ ನಿಂತರೂ ಗೆದ್ದು ಬರುವಂತಹ ಶಕ್ತಿ ಅವರಿಗೆ ಇದೆ. ಜನತೆಯ ಆಶೀರ್ವಾದ ಇರೋವರೆಗೂ ಅವರು ಗೆದ್ದು ಬರ್ತಾರೆ ಅಂತ ಹಾಸನದಲ್ಲಿ ದೇವೇಗೌಡರ ಹಿರಿಮಗ ಎಚ್.ಡಿ. ರೇವಣ್ಣ ಹೇಳಿಕೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಇಷ್ಟು ದಿನ ರಾಮನ ಭಜನೆ ಮಾಡಿದ್ರು. ರಾಮನ್ನ ಈಗ ಕಾಡಿಗೆ ಕಳಿಸಿ ದೇವೇಗೌಡರು ಭಜನೆ ಶುರುವಾಗಿದೆ. ಅವರಿಗೆ ಬೆಳಿಗ್ಗೆ ಇದ್ರೆ ದೇವೇಗೌಡರ ಹೆಸರು ಹಿಡಿದವ್ರೆ ಬಿಜೆಪಿಯವರಿಗೆ ಊಟನೇ ಸೇರಲ್ಲ. ದೇವೇಗೌಡರಲ್ಲೇ ನಿಲ್ಲಬೇಕು ಅಂತ ನಾವೀಗ ನಾನು ಪ್ರಜ್ವಲ್ ಎಲ್ಲ ಹೇಳ್ತಾ ಇದ್ದೀವಿ. ಆದರೆ ದೇವೇಗೌಡರು ಅಲ್ಟಿಮೇಟ್ ನಾವಿಲ್ಲಿ ನಿಲ್ಲಬೇಕು, 60 ವರ್ಷ ನೀವಿದೆ ಅಂತ. ಆದರೆ ದೇವೇಗೌಡರು ಎಲ್ಲಿ ನಿಲ್ತಾರೆ ಅನ್ನೋದನ್ನ ಕೂತ್ಕೊಂಡು ಪಕ್ಷದ ತೀರ್ಮಾನ ಮಾಡಿ. ದೇವೇಗೌಡರಿಗೆ ಎಲ್ಲಿ ನಿಂತರೂ ಗೆದ್ದು ಬರೋ ಶಕ್ತಿ ಇದೆ. ಜನತೆ ಆಶೀರ್ವಾದ ಇರೋವರೆಗೆ ದೇವೇಗೌಡರು ಈ ರಾಜ್ಯದಲ್ಲಿ 60 ವರ್ಷ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ರಾಜ್ಯ ನೀರಾವರಿ ಯೋಜನೆಗಳಿಗಿರ್ಬೋದು, ಏನು ಬಿಜೆಪಿ ಕೊಡುಗೆ ಕೊಟ್ಟಿರೋದು 4 ವರ್ಷ ಏನು ಕೊಟ್ಟಿದ್ದಾರೆ ಹೇಳಿ. ಈ ಜಿಲ್ಲೆಯಲ್ಲಿ 5 ವರ್ಷ ಬಿಜೆಪಿ ಆಡಳಿತ ಐತೆ. ಏನು ಯಾವ ಮಕ ಬಿಟ್ಕೊಂಡು ಓಟ್ ಕೇಳ್ತಾರೆ? ಯಾವ ಮಕ ಬಿಟ್ಕೊಂಡು ಕೇಳ್ತಾರೆ? ಒಂದು ಜಿಲ್ಲಾ ಆಸ್ಪತ್ರೆ, ಆ ಮೆಡಿಕಲ್ ಕಾಲೇಜ್, ಒಂದು MCI ನಾರಾಯಣ್ ಪ್ರಕಾರ ಒಂದು ಇದು ಕೊಡೋಕ್ಕಾಯ್ತೇನ್ರಿ?